ಎಲ್ಲರಿಗೂ ನಮಸ್ಕಾರ. ಇಂದು ಪರಮಗುರು ಶರಣ ಸನ್ನಿಧಿಯಲ್ಲಿ ಎಂಬ ಗ್ರಂಥದ ಸದಾಚಾರ ಎಂಬ ವಿಚಾರವನ್ನು ಓದುತ್ತಿದ್ದೇನೆ. ಸದಾಚಾರ ಗುರುಗಳು ಮುಖ್ಯವಾಗಿ ಅವಶ್ಯಕವೆಂದು ಹೇಳುವ ಸದಾಚಾರದ 6 ವಿಷಯಗಳು ಯಾವುವೆಂದರೆ ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳುವುದು, ಕಾರ್ಯಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದು, ಸೈರಣೆ, ಪ್ರಸನ್ನತೆ, ಏಕಾಗ್ರತೆ, ಶ್ರದ್ಧೆ. ಈ 6 ವಿಷಯಗಳು. ಮೊದಲನೆಯದು ಸದಾಚಾರ. ಈ 6 ವಿಷಯಗಳ ಬಳಕೆಗಾಗಿ ಬೇರೆ ಹೆಸರುಗಳು ಇರುವುದು ನನಗೆ ತಿಳಿದಿದೆ. ಸಾಧನೆಗಳಿಗೂ ಸಹ ರೂಢವಾಗಿ ಬೇರೆ ಹೆಸರುಗಳಿರುವುದು ನನಗೆ ತಿಳಿದಿದೆ. ನಾನೇನು ಗುರುಗಳು ನನಗೆ ಉಪದೇಶಿಸಿದಾಗ ಹೇಳಿದ ಮಾತುಗಳನ್ನೇ ಉಪಯೋಗಿಸುತ್ತಿದ್ದೇನೆ. ಒಂದನೆಯದು ಸದಾಚಾರ, ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳುವುದು. ವೈರಾಗ್ಯವು ನಮ್ಮ ಆಸೆಯನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂಬುದನ್ನು ತೋರಿಸುತ್ತದೆ. ಮನಸ್ಸಿನ ಸ್ವಾಧೀನತೆಯು ಅದೇ ರೀತಿ ನಮ್ಮ ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂಬುದನ್ನು ತಿಳಿಸುತ್ತದೆ. ಅಂದರೆ ನಮ್ಮಲ್ಲಿ ಕೋಪ, ಅಸಮಾಧಾನ ಯಾವುವೂ ಹುಟ್ಟದಂತೆ ನಮ್ಮ ರಾಗಭಾವಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಮತ್ತು ನಮ್ಮ ಯೋಚನೆಯೂ ಸಹ ಯಾವಾಗಲೂ ಶಾಂತವಾಗಿಯೂ ಅಲ್ಲೋಲ ಕಲ್ಲೋಲವಿಲ್ಲದೆಯೂ ಇರುವುದಕ್ಕೋಸ್ಕರ ಮನಸ್ಸನ್ನು ಸಹ ಸ್ವಾಧೀನಪಡಿಸಿಕೊಳ್ಳಬೇಕು. ಮತ್ತು ಮನಸ್ಸಿನ ದುಗುಡದಿಂದ ಶರೀರದಲ್ಲಿ ಉದ್ರೇಕಗಳುಂಟಾಗದಂತೆ ನರಗಳು ಕೂಡ ಸ್ವಾಧೀನದಲ್ಲಿರಬೇಕು. ಈ ಕೊನೆಯದು ಬಹಳ ಕಷ್ಟವಾದುದು. ಏಕೆಂದರೆ ಯೋಗ ಮಾರ್ಗಕ್ಕೆ ನೀನು ಅರ್ಹನಾಗಲು ಪ್ರಯತ್ನ ಪಡುವಾಗ ನಿನ್ನ ಶರೀರವು ಸ್ವಾಭಾವಿಕವಾಗಿ ಹೆಚ್ಚು ಸೂಕ್ಷ್ಮವಾಗುವುದು. ಆದ್ದರಿಂದ ಗಟ್ಟಿಯಾದ ಶಬ್ದ ಮುಂತಾದ ಒರಟು ಸ್ಪಂದನೆಗಳಿಂದ ನರಗಳು ಸುಲಭವಾಗಿ ಉದ್ರೇಕಗೊಳ್ಳುವವು. ಸ್ವಲ್ಪ ಒತ್ತಡದಿಂದಲೂ ಸಹ ಹೆಚ್ಚು ನೋವು ಉಂಟಾಗುವುದು. ಇವೆಲ್ಲವನ್ನು ತಪ್ಪಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಆದರೆ ಇವನ್ನು ತಡೆದುಕೊಳ್ಳುವುದಕ್ಕೆ ನೀನು ಸರ್ವ ಪ್ರಯತ್ನವನ್ನು ಮಾಡಬೇಕು. ಶಾಂತವಾದ ಮನಸ್ಸೆಂದರೆ ಧೈರ್ಯವೆಂತಲೂ ಸಹ ಅರ್ಥ. ಯೋಗ ಮಾರ್ಗದ ಪರೀಕ್ಷೆಗಳನ್ನು, ಕಷ್ಟಗಳನ್ನು ನಿರ್ಭಯವಾಗಿ ಎದುರಿಸುವುದಕ್ಕೆ ಧೈರ್ಯವೂ ಬೇಕು. ಅಲ್ಲದೆ ಸ್ಥೈರ್ಯವೂ ಬೆಂತಲೂ ಇದಕ್ಕೆ ಅರ್ಥ. ಅಂದರೆ ನಮಗೆ ಜೀವಮಾನದಲ್ಲಿ ಸಂಭವಿಸುವ ಕಷ್ಟಗಳನ್ನು ಲಘುವಾಗಿ ಎಣಿಸಬೇಕು. ಅನೇಕರು ಅಲ್ಪ ವಿಷಯಗಳಿಗೂ ನಿರಂತರವೂ ಸಿಡುಗುಟ್ಟುತ್ತಾ ತಮ್ಮ ಕಾಲದಲ್ಲಿ ಬಹಳ ಹೆಚ್ಚಾದ ಭಾಗವನ್ನು ಅದೇ ರೀತಿ ಕಳೆಯುತ್ತಾರೆ. ನೀನು ಹಾಗೆ ಸಿಡುಗುಟ್ಟಕೂಡದು. ಒಬ್ಬನಿಗೆ ಹೊರಗಿನ ಸಂದರ್ಭಗಳಿಂದ ಎಷ್ಟು ಕಷ್ಟ ಬಂದರೂ ಅದನ್ನು ಅವನು ಸ್ವಲ್ಪವೂ ಲಕ್ಷಿಸಕೂಡದೆಂದು ಗುರುಗಳು ಹೇಳುತ್ತಾರೆ. ದುಃಖ, ತೊಂದರೆ, ವ್ಯಾಧಿ, ನಷ್ಟ ಇವೆಲ್ಲವಕ್ಕೂ ಅವನು ಗಮನ ಕೊಡಬಾರದು, ಅವುಗಳನ್ನು ಲಕ್ಷಿಸಬಾರದು. ಅವುಗಳಿಂದ ಇವನ ಮನಸ್ಸಿನ ಶಾಂತಿಗೆ ಸ್ವಲ್ಪವೂ ಕುಂದುಂಟಾಗಕೂಡದು ಎಂದು ಹೇಳುತ್ತಾರೆ. ಅವೆಲ್ಲವೂ ಹಿಂದೆ ಮಾಡಿದ ಕಾರ್ಯಗಳ ಕರ್ಮಫಲ. ಅವೆಲ್ಲವೂ ಹಿಂದೆ ಮಾಡಿದ ಕಾರ್ಯಗಳ ಕರ್ಮಫಲ. ಇವುಗಳ ಮಧ್ಯೆ ನೀನು ಯಾವಾಗಲೂ ಸಂತೋಷದಿಂದ ಶಾಂತಚಿತ್ತನಾಗಿ ಇರಬೇಕಾದುದು ನಿನ್ನ ಕರ್ತವ್ಯವೆಂದು ನೀನು ಜ್ಞಾಪಕದಲ್ಲಿಟ್ಟುಕೊಂಡು ಆ ಕಷ್ಟವನ್ನು ಒಂದಂಗವೆಂದು ತಿಳಿದು ಅದನ್ನು ಸಂತೋಷದಿಂದ ಸಹಿಸಬೇಕು. ಇಂತಹ ತೊಂದರೆಗಳೆಲ್ಲವೂ ನಿನ್ನ ಹಿಂದಿನ ಜನ್ಮಗಳಿಗೆ ಸಂಬಂಧಪಟ್ಟವು, ಈ ಜನ್ಮಕ್ಕಲ್ಲ. ನೀನು ಅವನ್ನು ಈಗ ಬದಲಾಯಿಸಲಾರೆ.
ಅವನ್ನು ಈಗ ಬದಲಾಯಿಸಲಾರೆ. ಆದುದರಿಂದ ಅವುಗಳ ವಿಚಾರವಾಗಿ ಕ್ಲೇಶ ಪಡುವುದರಿಂದ ಉಪಯೋಗವಿಲ್ಲ. ಅದಕ್ಕೆ ಬದಲು ನಿನ್ನ ಮುಂದಿನ ಜನ್ಮಗಳಿಗೆ ಉತ್ತಮವಾದ ಸಂದರ್ಭಗಳನ್ನು ಒದಗಿಸುವುದಕ್ಕೆ ಈಗ ನೀನು ಏನು ಮಾಡುತ್ತಿರುವೆ ಎಂಬುದನ್ನು ನೋಡಿಕೋ. ಅದನ್ನು ಬದಲಾಯಿಸುವುದು ಸಾಧ್ಯ. ವ್ಯಸನ, ಖಿನ್ನತೆ ಇವುಗಳಿಗೆ ಯಾವಾಗಲೂ ಅವಕಾಶ ಕೊಡಬೇಡ. ಖಿನ್ನತೆಯು ಕೆಟ್ಟದ್ದು, ಏಕೆಂದರೆ ಅದು ನಿನ್ನಿಂದ ಇತರರಿಗೆ ಹರಡುತ್ತದೆ. ಅಂತಹ ಬಾಳ್ವೆಯನ್ನು ಕಷ್ಟತರವಾಗಿ ಮಾಡುತ್ತದೆ. ಹಾಗೆ ಮಾಡಲು ನಿನಗೆ ಹಕ್ಕಿಲ್ಲ. ಆದುದರಿಂದ ಯಾವಾಗಲಾದರೂ ಖಿನ್ನತೆಯು ನಿನ್ನಲ್ಲಿ ಉಂಟಾದರೆ ತಕ್ಷಣವೇ ಅದನ್ನು ಹೊರಕ್ಕೆ ತಳ್ಳು. ಇನ್ನೂ ಒಂದು ವಿಧದಲ್ಲಿ ನೀನು ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಇಷ್ಟ ಬಂದ ಹಾಗೆ ಸಂಚರಿಸುವುದಕ್ಕೆ ಅದನ್ನು ಬಿಡಬೇಡ. ನೀನು ಯಾವ ಕೆಲಸವನ್ನು ಮಾಡುತ್ತಿದ್ಯಾಗೂ ಅದನ್ನು ಪೂರ್ತಿ ಅಚ್ಚುಕಟ್ಟಾಗಿ ಮಾಡಲು ನಿನ್ನ ಮನಸ್ಸನ್ನೆಲ್ಲ ಅದರಲ್ಲಿ ಸೇರಿಸು. ನಿನ್ನ ಮನಸ್ಸು ನಿರುದ್ಯೋಗಿಯನ್ನಾಗಿ ಇಡಬೇಡ. ಯಾವಾಗಲೂ ಅದರ ಹಿಂದೆ ಸತ್ಯ ಸಂಕಲ್ಪಗಳ ಹಿನ್ನೆಲೆ ಇರಲಿ. ಮಾಡುವುದಕ್ಕೆ ಏನೂ ಕೆಲಸವಿಲ್ಲದಿದ್ದಾಗ ಆ ಸಂಕಲ್ಪಗಳು ಕೂಡಲೇ ಮುಂದೆ ಬಂದು ಮನಸ್ಸನ್ನು ಆಕ್ರಮಿಸುವಂತಿರಬೇಕು. ನಿನ್ನ ಸಂಕಲ್ಪ ಶಕ್ತಿಯನ್ನು ಪ್ರತಿದಿನವೂ ಸತ್ಕಾರ್ಯಗಳಿಗೆ ಉಪಯೋಗಿಸು. ಭಗವತ್ ಸಂಕಲ್ಪವು ನೆರವೇರಬಹುದಾದ ರೀತಿಯಲ್ಲಿ, ಅಂದರೆ ಜಗದ್ಬುದಯ ಮಾರ್ಗದಲ್ಲಿ ನಿನ್ನ ಶಕ್ತಿಯನ್ನು ವಿನಿಯೋಗಿಸು. ನಿನಗೆ ತಿಳಿದ ಹಾಗೆ ದುಃಖದಲ್ಲಿರುವವರು, ಕಷ್ಟಪಡುವವರು ಸಹಾಯವು ಯಾರಿಗೆ ಬೇಕು ಎಂಬುದನ್ನು ಪ್ರತಿದಿನವೂ ಯೋಚಿಸು. ಅಂಥವರ ಮೇಲೆ ನಿನ್ನ ಪ್ರೇಮ ಸಂಕಲ್ಪವನ್ನು ವರ್ಷಿಸು. ಗರ್ವಭಾವದಿಂದ ನಿನ್ನ ಮನಸ್ಸನ್ನು ಹಿಂದಕ್ಕೆ ಸೆಳೆದುಕೋ, ಏಕೆಂದರೆ ಗರ್ವವು ಅಜ್ಞಾನದಿಂದ ಉಂಟಾದುದು. ತಿಳಿಯದ ಮನುಷ್ಯನು ತಾನು ದೊಡ್ಡವನು, ತಾನು ಮಹತ್ ಕಾರ್ಯಗಳನ್ನು ಮಾಡಿರುವನೆಂದು ಯೋಚಿಸುತ್ತಾನೆ. ತಿಳಿದವನಾದರೂ ದೇವರು ಮಾತ್ರ ದೊಡ್ಡವನೆಂತಲೂ ಎಲ್ಲ ಒಳ್ಳೆಯ ಕಾರ್ಯಗಳು ಮಾಡುವವನು ದೇವರೇ ಎಂತಲೂ ತಿಳಿದಿರುತ್ತಾನೆ. ಎರಡನೆಯ ಸದಾಚಾರ, ಕಾರ್ಯಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದು. ನಿನ್ನ ಯೋಚನೆಗಳಿಗೆ ಸರಿಯಾಗಿದ್ದರೆ ಕಾರ್ಯದ ವಿಚಾರವಾಗಿ ನಿನಗೆ ಸ್ವಲ್ಪವೂ ತೊಂದರೆ ಇರುವುದಿಲ್ಲ. ಅದರ ಉಪಯೋಗಕರವಾಗಬೇಕಾದರೆ ಯೋಚನೆಗಳು ಕಾರ್ಯತ ಪರಿಣಮಿಸಬೇಕೆಂಬುದನ್ನು ನೆನಪಿಡು. ಸ್ವಲ್ಪವೂ ಸೋಮಾರಿಯಾಗಿರಕೂಡದು. ಯಾವಾಗಲೂ ಒಳ್ಳೆಯ ಕೆಲಸವನ್ನು ಮಾಡುತ್ತಿರಬೇಕು. ಆದರೆ ನೀನು ಮಾಡುವ ಕೆಲಸವು ನಿನ್ನ ಸ್ವಂತ ಕೆಲಸವಾಗಿರಬೇಕು, ಇನ್ನೊಬ್ಬನದಾಗಿರಕೂಡದು. ಇನ್ನೊಬ್ಬನು ಸಮ್ಮತಿಸಿದರೆ ಅದರ ಸಹಾಯಾರ್ಥವಾಗಿ ಅವನ ಕಾರ್ಯವನ್ನು ಮಾಡಬಹುದು. ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಕೆಲಸವನ್ನು ಅವನು ಇಷ್ಟಪಟ್ಟಂತೆ ಮಾಡುವುದಕ್ಕೆ ಸ್ವತಂತ್ರವನ್ನು ಕೊಡು. ಅಗತ್ಯವಿದ್ದಾಗ ಸಹಾಯವನ್ನು ಕೊಡುವುದಕ್ಕೆ ಯಾವಾಗಲೂ ಸಿದ್ಧನಾಗಿರು. ಆದರೆ ಎಂದಿಗೂ ನೀನಾಗಿ ಮುನ್ನುಗ್ಗಬೇಡ. ಪ್ರಪಂಚದಲ್ಲಿ ಅನೇಕ ಜನರಿಗೆ ತಮ್ಮ ಕೆಲಸವೆಷ್ಟೋ ಅಷ್ಟನ್ನು ಮಾತ್ರ ಮಾಡಿಕೊಂಡಿರುವುದನ್ನು ಕಲಿಯುವುದು ಬಹಳ ಕಷ್ಟ. ಆದರೆ ನೀನು ಆ ಸ್ವಭಾವವುಳ್ಳವನಾಗಿಯೇ ಇರಬೇಕು. ಲೋಕೋಪಕಾರ ಕೆಲಸಗಳನ್ನು ಮಾಡುವುದಕ್ಕೆ ಪ್ರಯತ್ನಿಸುತ್ತಿದ್ದೀಯೇ ಎಂಬ ಕಾರಣದಿಂದ ನಿನ್ನ ದಿನವಹಿ ಸಾಮಾನ್ಯ ಕೆಲಸಗಳನ್ನು ಅಸಡ್ಡೆ ಮಾಡಬೇಡ. ಏಕೆಂದರೆ ಅವನ್ನು ಪೂರೈಸುವ ತನಕ ಬೇರೆ ಕೆಲಸವನ್ನು ಮಾಡುವುದಕ್ಕೆ ನಿನಗೆ ಸ್ವತಂತ್ರನಲ್ಲ. ಹೊಸದಾಗಿ ಕಾರ್ಯಗಳನ್ನು ಯಾವುದೂ ಕೈಗೊಳ್ಳಬೇಡ. ಆದರೆ ಮುಂದಾಗಿಯೇ ನೀನು ಒಪ್ಪಿಕೊಂಡಿರುವ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಬೇಕು. ಅಂದರೆ ನಿನ್ನ ಕಾರ್ಯವೆಂದು ನೀನು ಒಪ್ಪುವ ಸ್ಪಷ್ಟವಾಗಿಯೂ ನಿನ್ನದಾಗಿರುವ ಕರ್ತವ್ಯಗಳನ್ನು ಮಾತ್ರ ಇತರರಿಗೆ ನ್ಯಾಯವಾಗಿಯೂ ನಿನ್ನದೆಂದು ಹೇಳುವ ಯಾವುದೋ ನ್ಯಾಯದಿಂದ ನಿನ್ನ ತಲೆಗೆ ಕಟ್ಟಬೇಕೆಂದು ಪ್ರಯತ್ನಿಸುವ ಕಾರ್ಯಗಳನ್ನೆಲ್ಲ
ನೀನು ಗುರುಗಳ ಶಿಷ್ಯನಾಗಬೇಕಾದರೆ ಸಾಮಾನ್ಯ ಕೆಲಸಗಳನ್ನು ಇತರರಿಗಿಂತಲೂ ಹೆಚ್ಚು ಅಚ್ಚುಕಟ್ಟಾಗಿ ಮಾಡಬೇಕೇ ಹೊರತು ಪಡಕೋಶಿಯಾಗಲ್ಲ. ಏಕೆಂದರೆ ಅದನ್ನೂ ಸಹ ನೀನು ಗುರುಗಳಿಗೋಸ್ಕರ ಎಂದು ಮಾಡಬೇಕು. 3ನೆಯ ಸದಾಚಾರ ಉಪರತಿ ಅಥವಾ ಸಹನೆ. ನೀನು ಎಲ್ಲರ ವಿಷಯದಲ್ಲಿಯೂ ಪೂರ್ಣ ಸಹನೆಯುಳ್ಳವನಾಗಿರಬೇಕು. ನಿನ್ನ ಸ್ವಂತ ಮತದಲ್ಲಿ ಹೇಗೋ ಹಾಗೆ ಅನ್ಯ ಮತ ಸಿದ್ಧಾಂತಗಳಲ್ಲಿಯೂ ಸಹ ಮನಪೂರ್ವಕವಾಗಿ ಅಕ್ಕರೆಯುಳ್ಳವನಾಗಿರಬೇಕು. ಏಕೆಂದರೆ ನಿನ್ನ ಮತದಂತೆಯೇ ಇತರರ ಮತಗಳು ಸಹ ಜನರನ್ನು ಪರಮಾತ್ಮನ ಹತ್ತಿರಕ್ಕೆ ಕರೆದುಕೊಂಡು ಹೋಗುವ ದಾರಿಗಳು. ಎಲ್ಲರಿಗೂ ನೀನು ಸಹಾಯ ಮಾಡಬೇಕಾದರೆ ಎಲ್ಲವನ್ನೂ ನೀನು ತಿಳಿದುಕೊಂಡಿರಬೇಕು. ಆದರೆ ಈ ಪೂರ್ಣ ಸಹನೆಯನ್ನು ಪಡೆಯಬೇಕಾದರೆ ಮೊಟ್ಟಮೊದಲು ನೀನು ನಿನ್ನ ಮತದ ದುರಾಭಿಮಾನವನ್ನು ಮೂಢಭಕ್ತಿಯನ್ನು ಬಿಡಬೇಕು. ಕರ್ಮಗಳು ಸಂಸ್ಕಾರಗಳು ಯಾವುವೂ ಅವಶ್ಯಕವಿಲ್ಲವೆಂದು ನೀನು ತಿಳಿಯಬೇಕು. ಹಾಗಿಲ್ಲದಿದ್ದರೆ ಅವನ್ನು ಮಾಡದೇ ಇರುವವರಿಗಿಂತ ನೀನು ಯಾವುದೋ ಒಂದು ರೀತಿಯಲ್ಲಿ ಶ್ರೇಷ್ಠನೆಂದು ಭಾವಿಸಿಕೊಳ್ಳುತ್ತೀಯೇ. ಆದಾಗ್ಯೂ ಸಂಸ್ಕಾರಗಳು ಕರ್ಮಗಳನ್ನು ಇನ್ನೂ ಆಚರಿಸುತ್ತಿರುವವರು ನೀನು ದೂಷಿಸಕೂಡದು. ಅವರಿಷ್ಟ ಬಂದಂತೆ ಮಾಡಲಿ, ಆದರೆ ತತ್ವವನ್ನು ತಿಳಿದು ನಿನ್ನ ಗೋಜಿಗೆ ಅವರು ಬರಕೂಡದು. ಯಾವುದರ ಪ್ರಯೋಜನವೂ ನಿನಗೆ ಅವಶ್ಯಕವಿಲ್ಲವೋ ಅದನ್ನು ಮಾಡಬೇಕೆಂದು ನಿನ್ನನ್ನು ಅವರು ಬಲತ್ಕರಿಸಕೂಡದು. ಅವಕಾಶವನ್ನು ಕೊಡು. ಎಲ್ಲವಕ್ಕೂ ಅವಕಾಶವನ್ನು ಕೊಡು. ಎಲ್ಲರ ವಿಚಾರದಲ್ಲಿ ದಯವುಳ್ಳವನಾಗಿರು. ಈಗ ನೀನು ಕಣ್ಣುಗಳನ್ನು ತೆರೆದಿದ್ದೀಯೇ. ಆದುದರಿಂದ ಇಂದಿನ ನಿನ್ನ ಅಭಿಪ್ರಾಯಗಳು ಕರ್ಮಗಳು ಕೆಲಸಕ್ಕೆ ಬಾರದವೆಂದು ಈಗ ನಿನಗೆ ಕಾಣಬಹುದು. ಯಥಾರ್ಥವಾಗಿಯೂ ಅವು ಹಾಗೆಯೇ ಇರಬಹುದೇನೋ. ನೀನು ಅವನ್ನು ಇನ್ನು ಮುಂದೆ ಆಚರಿಸದೇ ಇದ್ದರೆ ಸತ್ಪುರುಷರಾದ ಕೆಲವರಿಗೆ ಅವು ಇನ್ನೂ ಮುಖ್ಯ ವಿಷಯಗಳಾಗಿಯೇ ಅವರಿಗೋಸ್ಕರ ಈ ಅಭಿಪ್ರಾಯಗಳನ್ನು ಕರ್ಮಗಳನ್ನು ಗೌರವಿಸು. ಅವಕ್ಕೂ ಒಂದು ಸ್ಥಾನವಿದೆ, ಅವುಗಳಿಂದ ಪ್ರಯೋಜನವೂ ಇದೆ. ಬಾಲಕನಾಗಿದ್ದಾಗ ಬರೆಯುವುದನ್ನು ಕಲಿಯುವುದಕ್ಕೆ ಹಾಕಿಕೊಟ್ಟ ಗೆರೆಗಳಂತೆ ಅವೂ ಸಹ ಪ್ರಯೋಜನಕರ. ಬರೆಯುವುದಕ್ಕೆ ಬಂದ ನಂತರ ಅವುಗಳಿಲ್ಲದೆಯೇ ಇನ್ನೂ ಬೇಗನೆಯೂ ಅಂದವಾಗಿಯೂ ಬರೆಯಬಹುದು. ಕರ್ಮಗಳ ಪ್ರಯೋಜನವೂ ಸಹ ಅದರಂತೆ. ಒಂದು ಕಾಲದಲ್ಲಿ ಅವು ನಿನಗೆ ಅವಶ್ಯಕವಾಗಿದ್ದವು. ಆ ಕಾಲವು ಕಳೆದು ಹೋಯಿತು. ದೊಡ್ಡ ಗುರುಗಳೊಬ್ಬರು ಹಿಂದೆ ಹೀಗೆ ಬರೆದಿದ್ದಾರೆ: ನಾನು ಮಗುವಾಗಿದ್ದಾಗ ಮಗುವಿನ ಮಾತಿನಂತೆ ತಿಳಿದುಕೊಂಡೆ, ಮಗುವಿನಂತೆ ವರ್ತಿಸಿದೆ. ವಯಸ್ಸಾದ ಮೇಲೆ ಮಕ್ಕಳ ಕೆಲಸಗಳನ್ನು ಬಿಟ್ಟೆ. ಆದರೂ ನನ್ನ ಶೈವಾವಸ್ಥೆಯನ್ನು ಮರೆತು ಮಕ್ಕಳ ವಿಷಯಗಳನ್ನು ತಿಳಿಯಲಾರದವನು ಮಕ್ಕಳಿಗೆ ಉಪಾಧ್ಯಾಯನಾಗಿಯೂ ಸಹಾಯಕನಾಗಿಯೂ ಇರಲಾರೆನು. ಆದುದರಿಂದ ಎಲ್ಲವನ್ನೂ ದಯೆ ಮಾದರಿಯ ಸ್ಮರಣೆಗಳಿಂದ ನೋಡು. ಬೌದ್ಧ, ಹಿಂದೂ, ಜೈನ, ಯಹೂದ, ಕ್ರೈಸ್ತ, ಮಹಮ್ಮದೀಯ ಎಲ್ಲರ ಆಚಾರಗಳನ್ನು ಕರ್ಮಗಳನ್ನು ಏಕರೀತಿಯಾಗಿ ನೋಡು. 4ನೆಯ ಸದಾಚಾರ ಪ್ರಸನ್ನತೆ. ನಿನ್ನ ಕರ್ಮವು ಎಂತಹುದ್ದೇ ಆದರೂ ಸಂತೋಷದಿಂದ ಅನುಭವಿಸು. ಪ್ರಾಪ್ತವಾಗುವ ಕಷ್ಟಗಳನ್ನು ನಿನಗೆ ಉಂಟಾದ ಒಂದು ಬಹುಮಾನವೆಂದು ಭಾವಿಸು. ಏಕೆಂದರೆ ಕರ್ಮದೇವತೆಗಳು ನಿನ್ನನ್ನು ಸಹಾಯ ಮಾಡುವುದಕ್ಕೆ ಯೋಗ್ಯವಾದ ಮನುಷ್ಯನೆಂದು ಭಾವಿಸಿರುತ್ತಾರೆ. ಅದರಿಂದ ಭಾಸವಾಗುತ್ತದೆ. ನಿನ್ನ ಕರ್ಮವು ಎಷ್ಟು ಕಷ್ಟವಾದಾಗ್ಯೂ ಇನ್ನೂ ಎಷ್ಟು ಕಷ್ಟವಾದುದಲ್ಲವೆಂದು ಕೃತಜ್ಞತೆಯುಳ್ಳವನಾಗಿರು. ನಿನ್ನ ಕರ್ಮವೆಲ್ಲ ಸವಿದು ನಿನ್ನ ಸ್ವತಂತ್ರನಾಗುವ ತನಕ ಗುರುಗಳಿಗೆ ನೀನು ಪ್ರಯೋಜನಕರವಲ್ಲವೆಂಬುದನ್ನು ನೆನಪಿನಲ್ಲಿಡು. ಗುರುಗಳಿಗೆ ನೀನು ನಿನ್ನನ್ನು ಅರ್ಪಣೆ ಮಾಡಿಕೊಂಡಿರುವುದರಿಂದ ನಿನ್ನ ಕರ್ಮವನ್ನು ಅವಸರಪಡಿಸಬೇಕೆಂದು ನೀನು ಕೇಳಿಕೊಂಡಂತೆ ಆಯಿತು.
ಆದುದರಿಂದ ನೂರಾರು ಜನ್ಮಗಳಲ್ಲಿ ಸವಿಯಬೇಕಾಗಿರುವ ಕರ್ಮವು ಈಗ ಒಂದೆರಡು ಜನ್ಮಗಳಲ್ಲಿಯೇ ಕಳೆದು ಹೋಗುತ್ತದೆ. ಹಾಗೆ ಕರ್ಮ ಸವಿಯುವುದರ ಉತ್ತಮ ಪ್ರಯೋಜನವನ್ನು ನೀನು ಪಡೆಯಬೇಕಾದರೆ ಆ ಕರ್ಮಫಲವನ್ನು ನೀನು ಪ್ರಸನ್ನವಾಗಿಯೇ ಸಂತೋಷಚಿತ್ತನಾಗಿಯೂ ಅನುಭವಿಸಬೇಕು. ಇನ್ನೊಂದು ವಿಷಯ, ನಾನು ನನ್ನದು ಎಂಬ ಭಾವನೆ ಬಿಡಬೇಕು. ನೀನು ಅತ್ಯಂತವಾಗಿ ಅಪೇಕ್ಷಿಸುವ ವಸ್ತುಗಳನ್ನು, ನೀನು ಅತ್ಯಂತವಾಗಿ ಪ್ರೀತಿಸುವ ಮನುಷ್ಯರನ್ನೂ ಸಹ ಕರ್ಮವು ನಿನ್ನಿಂದ ತೆಗೆದುಕೊಳ್ಳಬಹುದು. ಆಗಲೂ ನೀನು ಸಂತೋಷಚಿತ್ತನಾಗಿರಬೇಕು. ಸಮಸ್ಯೆಯನ್ನು ತ್ಯಾಗ ಮಾಡುವುದಕ್ಕೆ ಸಿದ್ಧನಾಗಿರಬೇಕು. ಅನೇಕ ವೇಳೆ ಗುರುಗಳು ತಮ್ಮ ಶಕ್ತಿಯನ್ನು ಶಿಷ್ಯನ ಮೂಲಕ ಇತರರಿಗೆ ವರ್ಷಿಸಬೇಕೆಂದು ಅಪೇಕ್ಷಿಸುವರು. ಶಿಷ್ಯನು ಖಿನ್ನ ಮನಸ್ಕನಾಗಿದ್ದರೆ ಗುರುಗಳು ಅದನ್ನು ಮಾಡಲಾಗುವುದಿಲ್ಲ. ಆದುದರಿಂದ ಯಾವಾಗಲೂ ಸಂತೋಷಚಿತ್ತನಾಗಿರಬೇಕೆಂಬ ನಿಯಮದಂತೆ ನೋಡಿಕೋ. 5ನೇ ಸದಾಚಾರ, ಏಕಾಗ್ರತೆ. ಗುರುಗಳ ಕಾರ್ಯವನ್ನು ಮಾಡಬೇಕೆಂಬುದೊಂದೇ ನಿನ್ನ ಉದ್ಯೋಗವಾಗಿರಬೇಕು. ಬೇರೆ ಯಾವ ಕೆಲಸಗಳು ನಿನಗೆ ಬಂದರೂ ಇನ್ನೊಂದನ್ನು ಮಟ್ಟಿಗೆ ನೀನು ಎಂದಿಗೂ ಮರೆಯಕೂಡದು. ಇದೊಂದನ್ನು ಮಟ್ಟಿಗೆ ನೀನು ಎಂದಿಗೂ ಮರೆಯಕೂಡದು. ಅಲ್ಲದೆ ಬೇರೆ ಯಾವುದೋ ನಿನಗೆ ಪ್ರಾಪ್ತವಾಗಲಾರದು. ಏಕೆಂದರೆ ಇತರರಿಗೆ ಸಹಾಯಕರವಾದ ನಿಸ್ವಾರ್ಥಯುಕ್ತವಾದ ಕಾರ್ಯವೆಲ್ಲವೂ ಗುರುಗಳ ಕಾರ್ಯವೇ. ಗುರುಗಳ ತೃಪ್ತವಾಗುವ ಅಂತಹ ಕಾರ್ಯಗಳನ್ನು ನೀನು ಮಾಡಬೇಕು. ಅವನ್ನು ನೀನು ಮಾಡುತ್ತಿರುವಾಗ ಅವುಗಳ ಪ್ರತಿಯೊಂದು ಭಾಗಕ್ಕೂ ನಿನ್ನ ಸಂಪೂರ್ಣ ಗಮನವನ್ನು ಕೊಡಬೇಕು. ಏಕೆಂದರೆ ಅದು ನೀನು ಮಾಡುವ ಅತ್ಯುತ್ತಮ ಕಾರ್ಯವಾಗಿರಬೇಕು. ಅದೇ ಗುರುವು ಮತ್ತೆಯೂ ಬರೆದಿರುವುದೇನೆಂದರೆ, ನೀನು ಮಾಡುವುದನ್ನೆಲ್ಲ ಮನುಷ್ಯರಿಗೆಂದಲ್ಲದೆ ದೇವರಿಗೆ ಹೇಗೋ ಹಾಗೆ ಸಂಪೂರ್ಣ ಮನಸ್ಸಿನಿಂದ ಮಾಡು. ತಕ್ಷಣವೇ ಗುರುಗಳು ನೀನು ಮಾಡುತ್ತಿರುವ ಕೆಲಸವನ್ನು ನೋಡುವುದಕ್ಕೆ ಬರುವರೆಂದು ತಿಳಿದರೆ ಆ ಕೆಲಸವನ್ನು ಹೇಗೆ ಮಾಡುತ್ತಿರುವೆನೆಂಬುದನ್ನು ಯೋಚಿಸು. ನೀನು ಎಲ್ಲ ಕೆಲಸವನ್ನು ಆ ರೀತಿಯಲ್ಲಿಯೇ ಮಾಡಬೇಕು. ಅತ್ಯಂತ ತಿಳುವಳಿಕೆಯುಳ್ಳವರು ಈ ವಚನದ ಅರ್ಥವೇನೆಂಬುದನ್ನು ಅತ್ಯುತ್ತಮವಾಗಿ ತಿಳಿದಿದ್ದಾರೆ. ಅಂತಹ ಇನ್ನೂ ಪುರಾತನವಾದ ವಚನವು ಮತ್ತೊಂದಿದೆ. ನಿನ್ನ ಕೈಗೆ ಯಾವ ಕೆಲಸವು ದೊರಕುವುದೋ ಅದನ್ನು ನಿನ್ನ ಸರ್ವಶಕ್ತಿಯಿಂದಲೂ ಮಾಡು. ಏಕಾಗ್ರತೆಯು ಇನ್ನೊಂದರ್ಥವೇನೆಂದರೆ, ನೀನು ಪ್ರವೇಶಿಸಿರುವ ಈ ಯೋಗ ಮಾರ್ಗದಿಂದ ಯಾವುದೊಂದು ನಿನ್ನನ್ನು ಕ್ಷಣ ಮಾತ್ರವೂ ಅತ್ತಿತ್ತ ಅಲುಗಾಡಿಸಕೂಡದು. ಭೋಗಾಪೇಕ್ಷೆ, ಇಹಲೋಕ ಸುಖ, ಇಹಲೋಕದ ಮನುಷ್ಯರ ವಿಶ್ವಾಸ ಇವು ಯಾವುವೂ ನಿನ್ನನ್ನು ಎಂತಹ ಸಂದರ್ಭದಲ್ಲಿಯೂ ಇನ್ನೊಂದು ಕಡೆಗೆ ಸೆಳೆಯಕೂಡದು. ಏಕೆಂದರೆ ನೀನು ಯೋಗ ಮಾರ್ಗದಲ್ಲಿ ಸೇರಿಕೊಂಡು ಅದರೊಡನೆ ಒಂದಾಗಬೇಕು. ಅತ್ತಿತ್ತ ತಿರುಗದೆ ಯೋಚನೆ ಮಾಡದೆ ಅದರಂತೆ ನಡೆಯುವುದು ನಿನ್ನ ಸ್ವಭಾವವಾಗಿರಬೇಕು. ಪ್ರಜ್ಞಾವಂಶವಾದ ನೀನು ಈ ಸಂಕಲ್ಪಿಸಿದ್ದೀಯೇ ಇದನ್ನು ಬಿಟ್ಟು ಹೋಗುವುದರಿಂದ ನಿನ್ನಿಂದ ನೀನು ಒಡೆದು ಪ್ರತ್ಯೇಕವಾಗುವುದೆಂದರ್ಥ. 6ನೇ ಸದಾಚಾರ, ಗುರುಗಳಲ್ಲಿ ನಿನಗೆ ನಂಬಿಕೆ ಇರಬೇಕು. ನಿನ್ನಲ್ಲಿ ನಿನಗೆ ನಂಬಿಕೆ ಇರಬೇಕು. ಗುರುಗಳ ದರ್ಶನವು ನಿನಗೆ ಲಭಿಸದಿದ್ದರೆ ಜನ್ಮ ಜನ್ಮಕ್ಕೂ ಅವರನ್ನು ಪೂರ್ತಿಯಾಗಿ ನೀನು ನಂಬುವೆ. ನೀನು ನೋಡಿದಾಗ್ಯೂ ಮನಸ್ಸಿನಲ್ಲಿ ಅವರ ಸ್ಥಿತಿಯನ್ನು ಊಹಿಸಿಕೊಂಡು ಅವರನ್ನು ನಂಬಲು ಯತ್ನಿಸಬೇಕು. ಇಲ್ಲದಿದ್ದರೆ ಅವರೂ ಕೂಡ ನಿನಗೆ ಸಹಾಯ ಮಾಡಲಾರರು. ಪೂರ್ಣವಾದ ನಂಬಿಕೆಯಿಲ್ಲದ ಕಡೆ ಗುರುವಿನ ಶಿಷ್ಯನ ಕಡೆಗೆ ಪ್ರೇಮ ಮತ್ತು ಶಕ್ತಿಯ ಪೂರ್ಣ ಪ್ರವಾಹವು ಹರಿಯಲಾರದು. ನಿನ್ನನ್ನು ನೀನು ನಂಬಬೇಕು. ನನ್ನನ್ನು ನಾನು ಬಹಳ ಚೆನ್ನಾಗಿ ಬಲ್ಲೆನೆಂದು ನೀನು ಹೇಳಬಹುದು. ಹಾಗೆ ಭಾವಿಸಿದರೆ ನಿನ್ನನ್ನು ನೀನು ತಿಳಿದಿಲ್ಲ. ಅನೇಕ ಆವರ್ತಿ ಕೆಸರಿನಲ್ಲಿ ಬಿದ್ದ ಬಲವಿಲ್ಲದ ನಿನ್ನ ಮೇಲಿನ ಒಟ್ಟನ್ನು
ಮಾತ್ರ ನೀನು ತಿಳಿದಿರುವೆ. ಆದರೆ ನೀನು ದೇವರೆಂಬ ಅಗ್ನಿಯ ಒಂದು ಕಿಡಿ. ಸರ್ವಶಕ್ತನಾದ ದೇವರು ನಿನ್ನಲ್ಲಿದ್ದಾನೆ. ಆದುದರಿಂದಲೇ ನೀನು ಇಚ್ಛಿಸಿದರೆ ನಿನಗೆ ಅಸಾಧ್ಯವಾದ ಕಾರ್ಯವು ಯಾವುದೂ ಇಲ್ಲ. ನೀನು ಹೀಗೆ ಅಂದುಕೊಳ್ಳಬಹುದು, ಒಬ್ಬ ಮನುಷ್ಯನು ಮಾಡಿದ್ದನ್ನು ಇನ್ನೊಬ್ಬನು ಮಾಡಬಲ್ಲನೋ? ನಾನೊಬ್ಬ ಮನುಷ್ಯ ಅಲ್ಲದೆ ಮನುಷ್ಯನು ದೇಹದಲ್ಲಿರುವ ಭಗವಂತ ಈ ಕೆಲಸವನ್ನು ಮಾಡಲು ಮಾಡುವವನೇ. ಏಕೆಂದರೆ ಯೋಗ ಮಾರ್ಗದಲ್ಲಿ ನೀನು ನಡೆಯಬೇಕಾದರೆ ನಿನ್ನ ಇಚ್ಛಾಶಕ್ತಿ ಹದಗೊಳಿಸಿದ ಉಕ್ಕಿನಂತಿರಬೇಕು. ಎಲ್ಲರಿಗೂ ನಮಸ್ಕಾರ.